ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇರೋದ್ರಿಂದ ದರ್ಶನ್ಗೆ ಒಂದು ಟೆನ್ಷನ್ ಶುರುವಾದಂಗಿದೆ. ಯಾಕೆ ಅಂತಂದ್ರೆ ಎರಡನೇ ಆರೋಪಿಯಾಗಿರುವಂತ ದರ್ಶನ್ ಈಗ ಮೊದಲನೇ ಆರೋಪಿ ಆಗ್ತಾರೆ ಅನ್ನುವಂಥದ್ದು ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ರೇಣುಕಾ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ಕೌಂಟ್ ಡೌನ್ ಆರಂಭವಾಗಿದೆ. ಪೊಲೀಸರಿಂದ ಇವತ್ತು ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಆರೋಪಿ ದರ್ಶನ್ಗೆ ಇನ್ನೊಂದು ಬಿಗ್ ಶಾಕ್ ಏನಾದರೂ ಕಾದಿದೆಯಾ ಅಂತಂದ್ರೆ ಅದು ಚಾರ್ಜ್ ಶೀಟ್ನಲ್ಲಿ ಎರಡನೇ ಸ್ಥಾನದಲ್ಲಿದ್ದಂಥ ಆರೋಪಿ ಮೊದಲನೇ ಸ್ಥಾನಕ್ಕೆ ಬರ್ತಾ ಇರೋದು. ಯಾವುದೋ ಗೋಲ್ಡ್ ಮೆಡಲು, ಸಿಲ್ವರ್ ಮೆಡಲು, ಬ್ರಾಂಜ್ ತಗೊಂಡಂಗಲ್ಲ. ಇದು ಕೈದಿ ಆರೋಪಿ ನಂಬರ್ 1 ಆಗ್ತಿರೋದು. ಅಲ್ಲಿ ಗೋಲ್ಡ್ ತಗೊಳಕ್ ನಂಬರ್ 1 ಆಗಿದ್ದರೆ ಬೇರೆ, ಇಲ್ಲಿ ನಂಬರ್ 1 ಆಗ್ತಿರೋದು ಆರೋಪಿಯಾಗಿ. ಸೊ ಕೊಲೆ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಹಿರಿಯ ಅಧಿಕಾರಿಗಳ ಸೂಚನೆಗೆ ಪೊಲೀಸರು ಕಾಯ್ತಾ ಇದ್ದಾರೆ. ದರ್ಶನ್ ಅಣತಿಯಂತೆ ಕಿಡ್ನಾಪ್, ಹಲ್ಲೆ, ಕೊಲೆ ನಡೆದಿದೆಯಾ? ದರ್ಶನ್ ನನ್ನ ಮೊದಲನೇ ಆರೋಪಿಯನ್ನ ಮಾಡಲು ಕಾರಣಗಳು ಏನು? ಆಗಿದ್ದಾಗ ಮೊದಲನೇ ಆರೋಪಿ ಏನಾದರೂ ಆಗ್ಬಿಟ್ರೆ ಬೇಲ್ ಸಿಗೋದು ವೆರಿ ವೆರಿ ಟಫ್. ಮೊದಲನೇ ಆರೋಪಿಗಳಿಗೆ ಬೇಲನ್ನು ಕೊಡುವಂಥದ್ದು ಬಹಳ ಬಹಳ ಕಷ್ಟ. ಅದು ಕೂಡ ಚಾರ್ಜ್ ಶೀಟ್ನಲ್ಲಿ. ನಿಮ್ಗೆ FIR ಹಾಕಿದಾಗಿರುವಂಥ ಆರೋಪಿಗಳಿಗೆ ಕೊಡೋದೇ ಕಷ್ಟ. ಇನ್ನು ಚಾರ್ಜ್ ಶೀಟಲ್ಲಿ ಮೊದಲನೇ ಆರೋಪಿ ಅದು ಮರ್ಡರ್ ಕೇಸ್ನಲ್ಲಿ ಕಷ್ಟನೇ. ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಲು ದರ್ಶನ್ ಸೂಚನೆಯನ್ನ ಕೊಟ್ಟಿದ್ರು ಅನ್ನೋದು. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗೆ ಡೀಲ್ ಅನ್ನ ವಹಿಸಿದ್ರಂತೆ. ಡೀಲ್ ಬಳಿಕ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರ್ತಾರೆ. ಶೆಡ್ನಲ್ಲಿ ಬೆಲ್ಟು, ಲಾಠಿ, ಕಬ್ಬಿಣದ ರಾಡ್ನಿಂದ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅನ್ನೋದು ಇದೆ ಅಂತೆ. ರೇಣುಕಾಸ್ವಾಮಿ ಮೇಲೆ ಸಿಕ್ಕ ಕಡೆಗೆ ದರ್ಶನ್ ಒದ್ದಿದ್ದಾರೆ ಅನ್ನೋದು ಕೂಡ ಪೊಲೀಸರ ಮಾಹಿತಿಗಳು. ರೇಣುಕಾಸ್ವಾಮಿ ಸಾವನ್ನಪ್ಪಿದ ಬಳಿಕ ಶವ ವಿಲೇವಾರಿಗೆ ಪ್ಲಾನ್ ಅನ್ನ ಕೂಡ ಮಾಡಿದ್ರಂತೆ ದರ್ಶನ್. ಶವ ವಿಲೇವಾರಿ ಮಾಡಲು ಪ್ರದೂಷ್ಗೆ 30 ಲಕ್ಷವನ್ನ ದರ್ಶನ್ ಕೊಟ್ಟಿದ್ದಾರೆ ಅನ್ನೋದು. ಕೊಲೆಯ ಸ್ಪಾಟ್ನಲ್ಲಿ CCTV DVRನಲ್ಲಿನ ದೃಶ್ಯವನ್ನ ಅಳಿಸಿ ಸಾಕ್ಷಿ ನಾಶಕ್ಕೆ ಯತ್ನವನ್ನ ಮಾಡಿದ್ದಾರೆ. ಬಟ್ ಅದನ್ನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಈಗಾಗಲೇ. ಪ್ರಮುಖ ಸೂತ್ರಧಾರನೇ ದರ್ಶನ್ ಇರೋದ್ರಿಂದ ಮೊದಲನೆಯ ಆರೋಪಿ ಅಂತ ಮಾಡೋದಕ್ಕೆ ಈಗ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಎಲ್ಲದಕ್ಕೂ ಕೂಡ ಸೂತ್ರಧಾರ ದರ್ಶನ್ನೇ ಅನ್ನೋದು. ಹಾಗಾಗಿ ಬೇಲ್ ಸಿಗೋದು ಡೌಟ್. ಯಾರ್ಯಾರೋ ಹೇಳ್ತಾ ಇದ್ರಲ್ಲ, 2-3 ತಿಂಗಳಲ್ಲಿ ಆಚೆ ಬಂದ್ಬಿಡ್ತಾರೆ, ಅಲ್ಲಿ ಇಲ್ಲಿ ಏನೇನೋ ಅವರವರು ವಿಚಿತ್ರವಾಗಿ. ಈ ಥರ ಹೋದರೆ ವೆರಿ ಟಫ್ ಅಂತ ಹೇಳ್ಬೋದು ಸಾಕ್ಷಿಗಳ ವಿಚಾರದಲ್ಲಿ, ಮೊದಲನೇ ಆರೋಪಿ ಆಗೋ ವಿಚಾರದಲ್ಲಿ. ಇಲ್ಲಿಯವರೆಗೂ ಬಹುತೇಕವಾಗಿ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಿದ್ದು ಒಂದೇ, ಯಾಕೆ ಇನ್ನೂ ಅವರು ಆಚೆ ಬರ್ತಾ ಇಲ್ಲ, ಜಾಮೀನು ತಗೊಂಡು ಬರ್ಬೋದಾಗಿತ್ತಲ್ಲ ಅಂತ ಹೇಳಿ. ಜಾಮೀನು ಅವ್ರು ಇನ್ನೂ ಸಲ್ಲಿಸೇ ಇಲ್ಲ ಜಾಮೀನು ಅರ್ಜಿಯನ್ನು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೆ ಮುಂದಾಗ್ತಾರೆ ಅನ್ನೋದು ಅವರ ವಕೀಲರ ಮಾತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಈಗ ಮತ್ತಷ್ಟು ಸಂಕಷ್ಟ ಅಂತಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ದರ್ಶನ್ಗೆ ಬೇಲ್ ಸಿಗುತ್ತಾ ಅಥವಾ ಸಿಗಲ್ವಾ? ಅಷ್ಟು ಸುಲಭವಾಗಿ ದರ್ಶನ್ಗೆ ಜಾಮೀನು ಸಿಗೋದಿಲ್ವಾ? ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇರೋದು. ಏನಿಲ್ಲ ಅಂದ್ರೂ ಕೂಡ 6 ತಿಂಗಳು ಜೈಲಲ್ಲೇನೆ ಇರಬೇಕಾಗುತ್ತೆ ದರ್ಶನ್ ಅನ್ನೋದು ಮೂಲಗಳ ಮಾಹಿತಿ. ಅದು ಡಿಪೆಂಡ್ ಅಪಾನ್ ಕೋರ್ಟ್ನಲ್ಲಿ ಹೇಗೆ ವಾದ ಪ್ರತಿವಾದಗಳು ನಡೆಯುತ್ತೆ ಅನ್ನುವಂಥದ್ದು ಆಧಾರದ ಮೇಲೆ ಈ ಪ್ರಕರಣದಲ್ಲಿ ಹೇಗೆಲ್ಲ ಸಾಕ್ಷ್ಯಗಳು ಈ ಪ್ರಕರಣದಲ್ಲಿ ಇವರ ವಿಚಾರದಲ್ಲಿ ಇದೆ ಅನ್ನುವಂಥದ್ದು. 6 ತಿಂಗಳು ಅಲ್ಲ, ಮೊದಲನೇ ಆರೋಪಿಯಾಗಿ ಸಾಕ್ಷ್ಯಗಳೆಲ್ಲ ಇವರೇ ಮಾಡಿರೋದು, ಇವರಿಂದಾನೇ ಎಲ್ಲ ಆಗಿದೆ ಅನ್ನೋದಾದ್ರೆ ಶಿಕ್ಷೆ ಪ್ರಕಟವಾಗುವವರೆಗೂ ಕೂಡ ಆಚೆ ಬರೋಕ್ಕಾಗೋದಿಲ್ಲ. ಶಿಕ್ಷೆ ಆದಮೇಲೆ ಎಲ್ಲ ಮುಗಿಸ್ಕೊಂಡೇ ಆಚೆ ಬರ್ತಾರೇನೋ. ಕಾಟೇರ ಫಿಲ್ಮಲ್ಲಿ ಅವ್ರು ಎಂಟ್ರಿ ಕೊಡ್ತಾರಲ್ಲ ಆಚೆಗೆ, ಹಂಗೆ ಎಂಟ್ರಿ ಕೊಡುವಂಥ ಪರಿಸ್ಥಿತಿ ಬರುತ್ತೋ ಏನೋ ಗೊತ್ತಿಲ್ಲ. ಸೊ ಏನು ಪರಿಸ್ಥಿತಿ? ಈಗ ಜೈಲು ಸೇರಿ 3 ತಿಂಗಳಾಗ್ತಾ ಬಂತು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ಪೊಲೀಸರು ಸಿದ್ಧರಾಗ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ದರ್ಶನ್ಗೆ ಬೇಲ್ ಸಿಗುತ್ತಾ? ದರ್ಶನ್ A1 ಆದರೆ ಜಾಮೀನು ಸಿಗೋದೇ ಕಷ್ಟ. ಕಾರಣ ಚಾರ್ಜ್ ಶೀಟಲ್ಲೇ ಆರೋಪಿ ಮೊದಲನೇದಾಗ್ತಾ ಇದ್ದಾರೆ. ಅಂದರೆ ಅವರ ಪಾತ್ರ ಈ ಮರ್ಡರಲ್ಲಿ ಬಹಳ ದೊಡ್ಡದಿದೆ ಅಂತ ಅರ್ಥ. ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತಿದ್ದಾರೆ ಪೊಲೀಸ್ ಮೂಲಗಳು. ಕೊಲೆ ಕೇಸಿನ ತನಿಖೆಯಲ್ಲಿ ಲೋಪದೋಷಗಳಾಗದಂತೆ ಎಚ್ಚರ ವಹಿಸಿಕೊಂಡಿದ್ದಾರೆ. ಏನೆಲ್ಲ ಎವಿಡೆನ್ಸ್ಗಳು ಬೇಕೋ ಎಲ್ಲವನ್ನ ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ. ದರ್ಶನ್ ವಿರುದ್ಧ ಡಿಜಿಟಲ್ ಎವಿಡೆನ್ಸ್ ಸ್ಟ್ರಾಂಗ್ ಅನ್ನ ಮಾಡ್ಕೊಂಡಿದ್ದಕ್ಕೆ ಹಾಕಿ, ಹೀಗಾಗಿ ಅಷ್ಟು ಸುಲಭವಾಗಿ ಜಾಮೀನು ಸಿಗೋದಿಲ್ಲ ಅಂತ ಪೊಲೀಸರು ಹೇಳ್ತಾ ಇರೋದು. ಏನಿಲ್ಲ ಅಂದ್ರೂ ಇನ್ನೊಂದು 6 ತಿಂಗಳು ಜೈಲಲ್ಲೇ ಫಿಕ್ಸ್ ಆಗ್ತಾರಾ ಅಂತಿದ್ದಾರೆ. ನನಗೇನೋ ಡೌಟು, ಅದಕ್ಕಿಂತಲೂ ಜಾಸ್ತಿನೇ ಆಗ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ರೌಡಿ ಶೀಟರ್ ನಾಗನ ಜೊತೆಗಿದ್ದಂಥ ಫೋಟೋ ಕೂಡ ವೈರಲ್ ಆಯಿತು. ಈ ಫೋಟೋ ಕೂಡ ದರ್ಶನ್ ಜಾಮೀನಿನ ಮೇಲೆ ಪರಿಣಾಮವನ್ನ ಬೀರಲಿದೆ ಅಂತ ಹೇಳ್ತಾ ಇದ್ದಾರೆ. ಜಾಮೀನಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂದ್ಕೊಳ್ತೀನಿ.
ಬಟ್ ಅದು ಬೇರೆ FIR ಆಗಿರೋದ್ರಿಂದ ನಿಯಮಗಳ ಉಲ್ಲಂಘನೆ ವಿಚಾರದಲ್ಲಿ ಆಗತ್ತೆ ಅದು. ನಾಗನ್ ಜೊತೆಗೆ ಇದ್ದ ಮಾತ್ರಕ್ಕೆ ಆ ಥರ ಆಗಲಿಕ್ಕಿಲ್ಲ. ಈ ಪ್ರಕರಣನೇ ಬೇರೆ. ಇಲ್ಲಿ ಅವರ ಪಾತ್ರ ಏನು ಈ ಮರ್ಡರ್ನಲ್ಲಿ ಅನ್ನುವಂಥ ಆಧಾರದ ಮೇಲೆ ಜಾಮೀನು ಸಿಗುತ್ತಾ ಇಲ್ವಾ? ಅವರ ಆರೋಪಿ 8 ಅಥವಾ 10, 11, 12 ಈ ಥರ ಆರೋಪಿ ಏನಾದರೂ ಆಗಿದ್ದಿದ್ರೆ ಜಾಮೀನು ಸಿಗಬಹುದೇನೋ ಅಂತ ಹೇಳಬಹುದಿತ್ತು. 60-40 60% ಸಿಗಬಹುದಿತ್ತು, 40% ಡೌಟ್ ಅಂತ ಹೇಳ್ಬೋದಿತ್ತು. ಬಟ್ ಈಗ 99% ಜಾಮೀನು ಸಿಗೋದು ಡೌಟ್ ಅಂತಾನೆ ಹೇಳ್ಬೋದು. 1% ಅಲ್ಲೂ ಇಲ್ಲೂ ಚಾರ್ಜ್ ಶೀಟಲ್ಲಿ ಏನಾದರೂ ಪೊಲೀಸರು ಮಿಸ್ಟೇಕ್ ಮಾಡಿದ್ದಿದ್ರೆ ಅದು ಅವರಿಗೆ ಲಾಭವಾಗಿ ಸಿಗುತ್ತೆ. ಬಟ್ ಅದನ್ನು ಹೊರತುಪಡಿಸಿದರೆ ಡೌಟು. ಮೊದಲನೇ ಆರೋಪಿಗೇನೆ ಜಾಮೀನು ಸಿಗುತ್ತೆ ಅನ್ನೋದಾದರೆ ಇಂತಹ ಮರ್ಡರ್ ಕೇಸ್ನಲ್ಲಿ ಡೌಟ್ ಅನಿಸುತ್ತೆ.